ಹನುಮಂತನ ವೋಟಿಂಗ್ ರಿಸಲ್ಟ್ ನೋಡಿ ಪ್ರತಿಯೊಬ್ರು ಕೂಡ ಆಶ್ಚರ್ಯ ಪಟ್ಟಿದ್ದಾರೆ. ಯಾಕೆಂದ್ರೆ ಆ ರೀತಿ ತುಂಬಾನೇ ಚೆನ್ನಾಗಿ ಹನುಮಂತ ಆಟ ಆಡೋದ್ರಿಂದ ಒಳ್ಳೆ ರೀತಿಯಲ್ಲೂ ಕೂಡ ಓಟ್ಸ್ಗಳು ಸಿಗುತ್ತಿದೆ. 11ನೇ ವಾರ ನಾಮಿನೇಷನ್ ಆಗಿದ್ದಾನೆ ಹನುಮಂತ ಅಂತ ತಿಳಿದ ತಕ್ಷಣ ಎಲ್ಲರೂ ಕೂಡ ಮೊಬೈಲ್ ತಗೋತಾರೆ, ಆಪ್ ಓಪನ್ ಮಾಡಿ ಪ್ರತಿಯೊಬ್ರು ಕೂಡ ವೋಟ್ ಮಾಡ್ಕೊಂಡ್ ಬರ್ತಾರೆ. ಸುಮಾರು 2-3 ದಿವಸಗಳ ಕಾಲ ವೋಟ್ ಮಾಡಕ್ಕೆ ಅವಕಾಶ ಆಯಿತು. ಅದೇ ರೀತಿ ವೋಟಿಂಗ್ ಲೈನ್ಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಾಯ್ತು. ಇವತ್ತು ಕಿಚ್ಚನ ಪಂಚಾಯಿತಿ, ನಾಳೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ ಕಾರ್ಯಕ್ರಮ. ಒಬ್ರು ಆಚೆ ಬರೋದು ಗ್ಯಾರಂಟಿ. ಲಾಸ್ಟ್ ಟೈಮ್ ಕೂಡ ಎಲಿಮಿನೇಷನ್ ಆಗ್ಲಿಲ್ಲ. ಐಶ್ವರ್ಯ ಮತ್ತೆ ಚೈತ್ರ ಕುಂದಾಪುರ ಡೇಂಜರ್ ಝೋನ್ ಅಲ್ಲಿ ಇರ್ತಾರೆ, ಬಚ್ಚವಾಗ್ತಾರೆ, ನೋ ಎಲಿಮಿನೇಷನ್ ಇರುತ್ತೆ. ಆದ್ರೆ ಇವತ್ತು ಈ ವಾರ ಖಂಡಿತವಾಗಿಯೂ ಕೂಡ ಯಾರಾದ್ರೂ ಒಬ್ರು ಆಚೆ ಬಂದೇ ಬರ್ತಾರೆ. 11ನೇ ವಾರ ಯಾರು ಔಟ್ ಆಗ್ತಾರೆ, 8 ಮಂದಿ ನಾಮಿನೇಟ್ ಆಗಿರೋದು. ಆದ್ರೆ ಹನುಮಂತ ಸೇಫ್ ಆಗಿದೆ. ಹನುಮಂತನ ಒಂದು ವೋಟಿಂಗ್ ರಿಸಲ್ಟ್ ನೋಡಿದ್ರೆ 80% ಹನುಮಂತನಿಗೆ ಜಾಸ್ತಿ ವೋಟ್ಗಳು ಬಂದಿದೆ. ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ಗೂ ಕೂಡ ಖುಷಿಯಾಗಿದೆ. ಹನುಮಂತನ ಆಟ ಚೆನ್ನಾಗಿದೆ, ಹನುಮಂತನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳು ಮತ್ತೆ ಸೆಲೆಬ್ರಿಟೀಸ್ ಗಳು ಕೂಡ ಅದನ್ನ ಫಾಲೋ ಮಾಡ್ತಿದ್ರಲ್ಲ, ಎಲ್ಲರೂ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಹನುಮಂತನ ಇದೇ ರೀತಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮತ್ತೆ ಅಭಿಮಾನಿಗಳು ತುಂಬಾನೇ ಸಪೋರ್ಟ್ ಮಾಡ್ತಿರಲ್ಲ, ಇದೇ ರೀತಿ ಸಪೋರ್ಟ್ ಮುಂದುವರೆದ್ರೆ ಹನುಮಂತ ಫೈನಲ್ ಹಂತಕ್ಕೆ ತಲುಪುವಲ್ಲಿ ಯಶಸ್ವಿ ಆಗ್ತಾನೆ. ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ, ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟ ಹನುಮಂತ, ತಪ್ಪದೆ ಕಮೆಂಟ್ ಮಾಡಿ.